ಯಾಕೆ ಡಿ ಕೆ ಬಾಯಿ ಮುಚ್ಚಿಸ್ತಾ ಇಲ್ಲ ಯಾಕೆ ಹಂಗಾದ್ರೆ? ಎಲ್ಲಿ ಚುನಾವಣೆ ಆದರೂ ಸಂಪನ್ಮೂಲನ ವ್ಯವಸ್ಥೆ ಮಾಡೋರು ಡಿ ಕೆ. ಅಂದ್ರೆ ಯೂಸ್ ಅಂಡ್ ಥ್ರೋ ಹತ್ರ ಆಯ್ತು ಡಿ ಕೆ ಶಿವಕುಮಾರ್ ಕತೆ. ಈಗ ಡಿ ಕೆ ಶಿವಕುಮಾರ್ ಮಾತಲ್ಲ, ಕರ್ನಾಟಕದ ರಾಜಕಾರಣದಲ್ಲಿ ಎಷ್ಟೋ ಜನರು ಯೂಸ್ ಅಂಡ್ ಥ್ರೂ ಆಗಿದೆ. ಸಿದ್ದರಾಮಯ್ಯ ಅಹಿಂದನಿಷ್ಠರು, ಆ ಪವರ್ ಇಟ್ಕೊಂಡು ಆ ಮನುಷ್ಯ ಆಟ ಆಡ್ತಾರೆ. ಸಿದ್ದರಾಮಯ್ಯ ಇಸ್ ಅ ಮಾಸ್ ಲೀಡರು. ಕಾಂಗ್ರೆಸ್ ಹೈಕಮಾಂಡ್ ಏನಂದ್ರೆ ನೀನೇನಾದ್ರೂ ಇದ್ರೆ ನಂತರ ತರಬೇಡ, ನಾನು ಮಾತಾಡಲ್ಲ ಅನ್ನೋ ಥರ. ರಾಜಕಾರಣ ನಡೆಯೋದಿಲ್ಲ ಯಮ್ಮ. ಲೇಡೀಸ್ ಆ್ಯಂಡ್ ಜೆಂಟಲ್ಮ್ಯಾನ್, ಸದ್ಯದ ಕರ್ನಾಟಕದ ರಾಜಕೀಯ ಪರಿಸ್ಥಿತಿ. ಕಾಂಗ್ರೆಸ್ಗೆ ಏನಾಗಿದೆ, ಅಧಿಕಾರವನ್ನು ಹಿಡಿಲಿಕ್ಕಾಗ್ತಾ ಇಲ್ಲ. ಬೇರೆ ರಾಜ್ಯಗಳಲ್ಲಿ ಅಧಿಕಾರ ಸಿಕ್ಕಿರುವ ರಾಜ್ಯಗಳಲ್ಲಿ ಉಳಿಸ್ಕೊಂಡು ಹೋಗ್ಲಿಕ್ಕೆ ಕಷ್ಟ ಆಗ್ತಿದೆಯೇನೋ ಅಂತ. ಒಂದು ಕಡೆ ಸಂಘಟನಾ ಚತುರ ಡಿ ಕೆ ಶಿವಕುಮಾರ್, ಮತ್ತೊಂದು ಕಡೆ ಧೀಮಂತ ನಾಯಕ ಅಂತೇಳಿ ಸಿದ್ದರಾಮಯ್ಯನವರು. ಇವರಿಬ್ಬರ ಮಧ್ಯದಲ್ಲಿ ಸಿಲುಕಿ ಶಾಸಕರ ಪರಿಸ್ಥಿತಿ ಏನಾಗ್ತಾ ಇದೆ? ಅಧಿಕಾರ ಹಸ್ತಾಂತರ ಅನ್ನುವ ವಿಚಾರದಲ್ಲಿ ಏನಾದರೂ ಸಿದ್ದರಾಮಯ್ಯನವ್ರನ್ನ ವಿಲ್ಲನ್ ಅಂದರೆ ವಚನಭ್ರಷ್ಟ ಅನ್ನೋ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಲಿಕ್ಕೆ ಏನಾದರೂ ನೋಡ್ತಾ ಇದ್ದಾರಾ? ಅಧಿಕಾರ ಹಸ್ತಾಂತರ ಆಗುತ್ತಾ? ಹಾಗಾದರೆ ಎಲ್ಲ ವಿಚಾರಗಳ ಬಗ್ಗೆ ವಿಶ್ಲೇಷಣೆಯನ್ನು ಮಾಡಲಿಕ್ಕೆ ಒಂದು ಇನ್ಸೈಡ್ ಆಗಿ ಏನೇನು ನಡೀತಾ ಇದೆ, ಹೈಕಮಾಂಡ್ ಲೆವೆಲಲ್ಲಿ ಏನು ನಡೀತಾ ಇದೆ, ಸಿದ್ದರಾಮಯ್ಯನವರ ಬಣದಲ್ಲಿ ಏನು ನಡೀತಾ ಇದೆ, ಡಿ ಕೆ ಶಿವಕುಮಾರ್ ಏನು ತಂತ್ರವನ್ನು ರೂಪಿಸಿದ್ದಾರೆ ಅನ್ನೋದ್ರ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಕರ್ನಾಟಕ ಪತ್ರಿಕೋದ್ಯಮದಲ್ಲಿ ತನ್ನದೇ ಆದ ಛಾಪನ್ನು ಮೂಡಿಸಿರುವಂಥ ಹಿರಿಯ ಪತ್ರಕರ್ತರು ಸನ್ಮಾನ್ಯ ಶ್ರೀ ಶಶಿಧರ್ ಭಟ್ ಇದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಸರ್ ನಮಸ್ಕಾರ. ನಮಸ್ಕಾರ. ಸರ್, ಈಗ ಮೊದಲನೇದಾಗಿ ಈ ಅಧಿಕಾರ ಹಸ್ತಾಂತರ ಅನ್ನೋದು ಏನೋ ಮಾತು ಕೊಟ್ಬಿಟ್ಟಿದ್ರು ಸಿದ್ದರಾಮಯ್ಯನವರು ಅಂತ, ಅದನ್ನು ನೀವು ಯಾವ ರೀತಿ ವ್ಯಾಖ್ಯಾನ ಮಾಡ್ತೀರಾ? ಮಾತು ಕೊಟ್ಟಿದ್ರ ಹಾಗಾದ್ರೆ ಅಂತ? ಒಂದು ರಾಜಕಾರಣ ಅನ್ನೋದಿದೆಯಲ್ಲ, ಅದು ಮ್ಯಾಥಮೆಟಿಕ್ಸ್ ಅಲ್ಲ. ರಾಜಕಾರಣದಲ್ಲಿ 2+2 4 ಆಗಲ್ಲ, 5 ಆಗ್ಬೋದು, 3 ಆಗ್ಬೋದು. ಆದ್ದರಿಂದ ರಾಜಕಾರಣದಲ್ಲಿ ಕೊಟ್ಟ ಮಾತು ಅನ್ನೋದೇನಿದೆ ಇದನ್ನು ನೇರವಾಗಿ ತೆಗೆದುಕೊಳ್ಳೋಕ್ಕಾಗಲ್ಲ. ಒಂದು. ಎರಡನೇದು, ಅಧಿಕಾರ ಹಂಚಿಕೆಯ ಸೂತ್ರ ಅನ್ನೋದಿದೆ ಅಂತ ಏನು ಹೇಳಲಾಗ್ತಾ ಇದೆ, ಅದು ಗೊತ್ತಿದ್ದವರು ಯಾರಿಗೆ ಗೊತ್ತಿರೋಕ್ಕೆ ಸಾಧ್ಯ? ಅದು ಡಿ ಕೆ ಶಿವಕುಮಾರ್ ಗೊತ್ತಿರಬೇಕು, ಸಿದ್ದರಾಮಯ್ಯ ಗೊತ್ತಿರಬೇಕು, ಕಾಂಗ್ರೆಸ್ ಹೈಕಮಾಂಡ್ ಖರ್ಗೆ ಇನ್ನೊಬ್ರಿಗೆ ಗೊತ್ತಿರಬೇಕು. ಆದರೆ ಯಾರೂ ಕೂಡ ಈ ನಾವು ಏನು 4-5 ತಲೆಗಳಿವೆ ಅವರು ಸ್ಪಷ್ಟವಾಗಿ ಬಹಿರಂಗವಾಗಿ ಹೇಳ್ತಾ ಇಲ್ಲ. ಆದರೆ ಅವರ ಹಿಂಬಾಲಕರ ಮಾತನ್ನು ಹೇಳ್ತಾರೆ. ಅಧಿಕಾರ ಹಂಚಿಕೆ ಆಗಿತ್ತು ಅನ್ನೋರಿದ್ದಾರೆ, ಅಧಿಕಾರ ಹಂಚಿಕೆ ಆಗಿರಲಿಲ್ಲ ಅನ್ನೋರು. ಒಂದು ಗಮನಿಸಬೇಕಾಗಿದೆ ಏನಂದರೆ ಭಟ್ರೆ, ನೀವು ಗಮನಿಸಿರ್ತೀರ, ಇಷ್ಟೆಲ್ಲ ಚರ್ಚೆಗಳು ನಡೆದ್ರು ಕೂಡ ಸಿದ್ದರಾಮಯ್ಯನವ್ರು ಎಲ್ಲೂ ಕೂಡ ನಾನು ಮಾತು ಕೊಟ್ಟಿಲ್ಲಯ್ಯ ಅಂತ ಎಲ್ಲೂ ಹೇಳಿಲ್ಲ. ಅವರು ಮಾತು ಕೊಟ್ಟಿದ್ದೀನಿ ಅಂತಲೂ ಹೇಳಿಲ್ಲ. ಅಲ್ಲ, ಅದನ್ನ ಇದು ಮಾಡಿಲ್ಲ ಅಂತ, ಅದನ್ನೇನಂದ್ರೆ ಅಲ್ಲುಗಳದಿಲ್ಲ ಅಂತ. ಮತ್ತೇನು ಗೊತ್ತಾ, ನೀವು ನೋಡಿದಾಗ ರಾಜಕಾರಣ ಏನಿದೆ ಅದರಲ್ಲಿ ಇಂಥದ್ದು ಮಾತು ಕೊಟ್ಟಿದ್ದಾರೋ ಇಲ್ಲವೋ ಅಂತ ಬಹಿರಂಗವಾಗಿ ಚರ್ಚೆ ಆಗುವ ವಿಚಾರವೇ ಅಲ್ಲ ಅದು. ಸಾಮಾನ್ಯ ಜನರಿಗೆ ಏನ್ರಿ ಸಂಬಂಧ ಇದೆ? ಅಧಿಕಾರ ಹಂಚಿಕೆ ಆಗುತ್ತೋ ಇಲ್ವೋ ಅನ್ನೋದು ಏನು ಸಂಬಂಧ ಇದೆ? ಅದು ಕಾಂಗ್ರೆಸ್ ಒಳಗಡೆ ಇದೆ. ಇನ್ನೊಂದು, ನೀವು ಇಡೀ ಕಾಂಗ್ರೆಸ್ ಇತಿಹಾಸವನ್ನು ನೋಡ್ತಾ ಬನ್ನಿ. ಕಾಂಗ್ರೆಸ್ ಇತಿಹಾಸದಲ್ಲಿ ಕಾಂಗ್ರೆಸ್ಸಿಗರೇ ವೈರಿ. ಹೌದು ಹೌದು. ನೀವು ಸ್ವಾತಂತ್ರ್ಯ ನಂತರ ನೋಡ್ತಾ ಬಂದರೆ ಪ್ರತಿ ಸಂದರ್ಭದಲ್ಲೂ ಕಾಂಗ್ರೆಸ್ ಅಧಿಕಾರ ಕಳೆದುಕೊಳ್ಳೋದಕ್ಕೆ, ಸೋಲುವುದಕ್ಕೆ ಕಾಂಗ್ರೆಸ್ಸಿಗರೇ ಕಾರಣ ಆಗಿದ್ದಾರೆ. ಹೌದು. ಈಗಲೂ ಕೂಡ ಅದೇ ಸಿಚುವೇಶನ್ ಇದೆ. ಯಾಕೆಂದರೆ ಈ ಅಧಿಕಾರ ಕೇಂದ್ರಿತ ರಾಜಕಾರಣ ಇರುತ್ತಲ್ಲ, ದಟ್ಸ್ ಪವರ್ ಪಾಲಿಟಿಕ್ಸ್. ಆ ಪವರ್ ಪಾಲಿಟಿಕ್ಸ್ನಲ್ಲಿ ಯಾವುದೇ ನೀತಿ ಇರಲ್ಲ. ಅದೊಂದು ನೀತಿ ಆಧಾರದ ಮೇಲೆ ನಡೆಯಲ್ಲ. ಪವರ್ ಇಸ್ ದ ಸೆಂಟರ್. ಹೌ ಟು ಗ್ರ್ಯಾಬ್ ದ ಪವರ್, ಹೇಗೆ ಅಧಿಕಾರವನ್ನು ಕಸ್ಕೋಬೇಕು, ಹೆಂಗೆ ತೊಗೋಬೇಕು, ದಟ್ ಇಸ್ ಅನ್ ಇಶ್ಯೂ. ಅಧಿಕಾರ ಕಸಿದುಕೊಳ್ಳುವುದಕ್ಕೆ ಯಾವುದಾದರೂ ಮಾನದಂಡ ಮಾತು ಇದೆಯೋ ನಾನು ನಂಬಲ್ಲ. ಹಾಗೇ ಇಲ್ಲ ಅದು. ನೀವು ಅರಸು ಕಾಲದಲ್ಲಿ ಅರಸು ಆ್ಯಂಡ್ ಕೆ ಎಚ್ ಪಾಟೀಲ್ ಜಗಳಗಳಿದ್ದು, ಮೊಯ್ಲಿ ಆಗಬೇಕಾದ್ರೆ ಜಗಳ ಇತ್ತು, ಬಂಗಾರಪ್ಪ ಆಗಬೇಕಾದ್ರೆ ಜಗಳ ಇತ್ತು. ಸೊ ಕಾಂಗ್ರೆಸ್ನಲ್ಲಿ ಈ ಜಗಳ ಅದರ ಮೂಲ ಸೆಂಟ್ರ್ ಅಲ್ಲ. ಮತ್ತೊಂದು, ನೀವು ಈ ಬಂಗಾರಪ್ಪನವ್ರ ಕಾಲದ್ದೆಲ್ಲ ನೆನಪು ಮಾಡ್ಕೋತಾ ಇದ್ದೀರಾ. ಬಂಗಾರಪ್ಪನವ್ರ ಕಾಲದಲ್ಲೂ ಕೂಡ ಬಂಗಾರಪ್ಪನವ್ರನ್ನ ಇಳಿಸಿ ಮೊಯ್ಲಿಯವ್ರನ್ನ ಮಾಡ್ತಾರೆ. ಆವಾಗಲೂ ಕೂಡ ಬಂಗಾರಪ್ಪ ಸಿಡಿದಿದ್ರು. ಯಾವಾಗ ಕಾಂಗ್ರೆಸ್ಸು ಅಧಿಕಾರ ಹಸ್ತಾಂತರ ಅನ್ನೋ ಒಂದು ಹುತ್ತಕ್ಕೆ ಕೈ ಹಾಕ್ಲಿಕ್ಕೆ ಹೋಗುತ್ತಲ್ಲ, ಅವಾಗೆಲ್ಲ ಕಚ್ಚಿಸ್ಕೊಂಡೆ ಇವ್ರು ಕೈ ತೆಗೆದಿದ್ದು. ಈ ಬಾರಿ ಏನಾಗ ವ್ಯತ್ಯಾಸ ಇದೆ. ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಎಷ್ಟು ಶಕ್ತಿಯುತವಾಗಿತ್ತೋ ಈಗ ಶಕ್ತಿಯುತ ಆಗಿಲ್ಲ. ಅಂದರೆ ದಿನ ಬೆಳಗಾದರೆ ನಿಮಗೆ ಬಹಳ ಸ್ಪಷ್ಟವಾಗಿ ಈ ಬದಲಾವಣೆ ಹೇಳ್ತೀನಿ, ನಾನು ವಿಟ್ನೆಸ್ ಅದಕ್ಕೆ. ಸೊ ಈ ವೀರೇಂದ್ರ ಪಾಟೀಲ್ ಸಂದರ್ಭ, ವೀರೇಂದ್ರ ಪಾಟೀಲ್ ಕಿತ್ತಾಕ್ತಾರೆ ಅಂತಿದ್ರು, ಗೊತ್ತಿಲ್ಲ. ಸೊ ಅವತ್ತು ರಾಜೀವ್ ಗಾಂಧಿಯವರು ಬೆಂಗಳೂರಿಗೆ ಬಂದರು ಏರ್ಪೋರ್ಟ್ನಲ್ಲಿ. ಇನ್ನೇನು ಕೇಳಬೇಕು, ಕ್ವಶನ್ ಕೇಳಬೇಕು, ಅದಕ್ಕೆ ಮೊದಲು ಒಂದೇ ಮಾತು ಹೇಳಿದ್ರು, ಕರ್ನಾಟಕ ವಿಲ್ ಹ್ಯಾವ್ ಎ ನ್ಯೂ ಚೀಫ್ ಮಿನಿಸ್ಟರ್. ದಟ್ಸ್ ಆಲ್. ಓಕೆ.
ಏರ್ಪೋರ್ಟ್ನಲ್ಲಿ ರಾಜೀವ್ ಗಾಂಧಿಯವರು ಕರ್ನಾಟಕದ ಮುಖ್ಯಮಂತ್ರಿ ಬದಲಾಗ್ತಾರೆ ಅಂತ ಒಂದು ಸಾಲಿನ ಘೋಷಣೆ ಮಾಡೋದು. ಆಗಿನ ಕಾಂಗ್ರೆಸ್ ಹೈಕಮಾಂಡ್ ವಾಸ್ ಸೋ ಪವರ್ಫುಲ್. ಹಾಂ, ಈಗಿನ ಕಾಂಗ್ರೆಸ್ ಹೈಕಮಾಂಡ್ ಏನಿದೆ ಅದು ದುರ್ಬಲವಾದ ಹೈಕಮಾಂಡ್. ಅನಿವಾರ್ಯತೆ ಇದೆ. ಈಗ ಅಧಿಕಾರ ಹಸ್ತಾಂತರ ಅಂತ ಬಂದಾಗ, ಈಗ ಹೈಕಮಾಂಡ್ ದುರ್ಬಲ ಹೈಕಮಾಂಡ್ ಅನ್ನುವಂಥ ವಿಚಾರಗಳಂತ ಬಂದಾಗ ಹೈಕಮಾಂಡ್ ಸಂದಿಗ್ಧತೆಯಲ್ಲಿ ಇದೀಗ. ಯಾಕಂದ್ರೆ ಅವ್ರ ಸಮಸ್ಯೆ ಅದಲ್ಲ. ಹಾಂ, ಅವ್ರ ಸಮಸ್ಯೆ ಏನಾಗಿದೆ, ಮಾತು ಕೊಟ್ಟಿದ್ದಾರೋ ಇಲ್ವೋ ಅನ್ನೋ ಬೇರೆ ವಿಚಾರ. ಈಗ ಸಿದ್ದರಾಮಯ್ಯನವರಂಥ ಒಂದು ಪವರ್ಫುಲ್ ನಾಯಕನನ್ನ ಬದಲಿಸಿದ್ರೆ ಆಗುವ ಪರಿಣಾಮ ಏನು ಅನ್ನುವ ಚಿಂತನೆ ಈಗ ಬಂದಿದೆ. ಈ ಚಿಂತನೆ ಕಾಂಗ್ರೆಸ್ ಯಾವಾಗ ಅಧಿಕಾರಕ್ಕೆ ಬಂತೋ ಆಗ ಇದ್ದಂತೆ ಕಾಣ್ತಾ ಇಲ್ಲ. ಅಂದ್ರೆ ಈಗೇನು ಕಳೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಗೆತ್ತು ಭಾರಿ ಪ್ರಮಾಣದಲ್ಲಿ, ಆಗ ಮಾತುಕತೆ ಆದದ್ದು ಏನಾಯಿತು ಇನ್ನೊಂದಾಯಿತು ಬೇರೆ. ಆದರೆ ಇಂಥ ಸಿಚುವೇಶನ್, ಸಂದಿಗ್ಧವಾದ ಒಂದು ಸ್ಥಿತಿ ನಿರ್ಮಾಣ ಆಗತ್ತೆ ಅಂತ ಕಾಂಗ್ರೆಸ್ ಹೈಕಮಾಂಡ್ ಅಂದ್ಕೊಂಡೇ ಇರಲಿ. ಅಲ್ಲ, ಈಗ ನನಗಿರೋದು ಪ್ರಶ್ನೆ ಏನಂದ್ರೆ, ಭಟ್ರೆ ಮಾಧ್ಯಮಗಳಲ್ಲಿ ಚರ್ಚೆ ಆಗಿರೋ ಥರ ಡಿ.ಕೆ. ಶಿವಕುಮಾರ್ ಹೇಳಿದರು 6 ಜನರ ವ್ಯವಹಾರ ಇದು ಅಂತ ಅನ್ನೋ ಮಾತನ್ನು ಉಪಯೋಗಿಸಿದ್ರು. ಅಲ್ಲಿ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯನವರು, ಕೆ.ಸಿ. ವೇಣುಗೋಪಾಲ್, ಆಮೇಲೆ ಪ್ರಿಯಾಂಕಾ ವಾದ್ರಾ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಮತ್ತು ಸುರ್ಜೇವಾಲಾ, ಈ 6 ಜನರ ನಡುವೆ ಮಾತುಕತೆ ಆಗಿದೆ ಅನ್ನೋದು ಕಾಂಗ್ರೆಸ್ ಮೂಲಗಳಿಂದ ಗೊತ್ತಾಗಿದ್ದು. ಯಾರೂ ಇದನ್ನು ಅಧಿಕೃತಗೊಳಿಸಿಲ್ಲ ಇನ್ನೂವರೆಗೂ ಕೂಡ. ಈ 6 ಜನರ ಮಧ್ಯದಲ್ಲಿ ಆಗಿರುವಂತಹ ಮಾತುಗಳು ಅಧಿಕಾರ ಅನುಭವಿಸಿದ ನಂತರ 2.5-3 ವರ್ಷಗಳಲ್ಲಿ ಇಷ್ಟು ಬಾರಿ ಅವರು ರಾಹುಲ್ ಗಾಂಧಿ ಅವ್ರನ್ನ ಭೇಟಿಯಾಗಿದ್ದಾರೆ. ಯಾರು ಸಿದ್ದರಾಮಯ್ಯ ಆಗಲಿ, ಡಿ.ಕೆ. ಶಿವಕುಮಾರ್ ಆಗಲಿ, ಅವ್ರು ಯಾರೂ ಅವ್ರ ಗಮನಕ್ಕೆ ತಂದಿಲ್ಲ ಅಂತನ. ಹಾಗಾದರೆ ನಿಮ್ಗೆ ಹೇಳ್ಬಿಡ್ತೀನಿ, ರಾಜಕಾರಣಗಳು ನೀಡುವ ಹೇಳಿಕೆಗಳಿರ್ತಾವಲ್ಲ, ಆ ಹೇಳಿಕೆಗಳು ಸತ್ಯವೂ ಆಗಿರ್ಬೋದು, ಸುಳ್ಳು ಆಗಿರ್ಬೋದು. ಅದರಿಂದ ಏನು ಸಮಾಜದಲ್ಲಿ ಏನು ಚರ್ಚೆ ನಡೆಯುತ್ತೆ ಅದು ನಿಜದ ಆಧಾರದ ಮೇಲೆ ನಡೆಯುತ್ತೆ ಅಥವಾ ಬಯಕೆಯ ಆಧಾರದ ಮೇಲೆ ನಡೆಯುತ್ತೆ. ಅಂದರೆ ಒಬ್ಬ ರಾಜಕಾರಣಿ ನಾನು ಮುಖ್ಯಮಂತ್ರಿ ಆಗಬೇಕು ಅಂತ ಹೊರಟ್ರೆ ಅವನ ತನಗೆ ಪೂರಕವಾದ ವಾತಾವರಣವನ್ನು ಸೃಷ್ಟಿಸೋದು ಹೇಳಿಕೆಯನ್ನು ಕೊಡ್ತಿರ್ತಾನೆ. ಅದೇ ರೀತಿ ಒಬ್ಬ ಅಧಿಕಾರದಲ್ಲಿರುವವನು ಅಧಿಕಾರ ಬಿಟ್ಕೊಡ್ಬೇಕು ಅಂತಂದರೆ ಆಗ ತನಗೆ ಅನುಕೂಲಕರವಾದ ಹೇಳಿಕೆ. ನಾನು ಹೇಳೋದು ಸಿದ್ದರಾಮಯ್ಯನವ್ರ ಹೇಳಿಕೆ ಆಗಲಿ, ಡಿ.ಕೆ. ಆಗಲಿ, ಅದನ್ನು ಹೇಳಿಕೆಯನ್ನು ಮೇಲ್ನೋಟಕ್ಕೆ ಇದ್ದಂತೆ ಸ್ವೀಕರಿಸೋದು ಇದೆಯಲ್ಲ, ಅದು ರಾಜಕೀಯ ವಿಶ್ಲೇಷಣೆ ಅಲ್ಲ, ತಿಳುವಳಿಕೆ ಅಲ್ಲ. ಈಗ ಯಾವ ರೀತಿ ಪ್ರೊಜೆಕ್ಷನ್ ನಡೀತಾ ಇದೆ, ಈಗ ನೀವು ಹೇಳೋ ಪ್ರಕಾರ ಈಗ ಮಾತು ಕೊಟ್ಬಿಟ್ಟಿದ್ದಾರೆ. ಅಲ್ಲಲ್ಲ, ವರ್ಲ್ಡ್ ಪವರ್ ಇಸ್ ವರ್ಲ್ಡ್ ಪವರ್. ನಿಮ್ಗೆ ಹೇಳ್ತೀನಿ ಕೇಳಿ. ಸೊ ಯಾವ ರೀತಿ ಹೇಳ್ತಾರೆ ನೀವು, ನಮಗೆಲ್ಲ ರಾಜಕಾರಣಿಗಳು ಗೊತ್ತು. ನಾವು ಕೆಲವ್ರ ಹತ್ರ ಮಾತನಾಡಬೇಕಾದ್ರೆ ರಾಹುಲ್ ಗಾಂಧಿ ಇದ್ರ ಪಾಲುದಾರರಾಗಿರಲಿಲ್ಲ ಅಂತ ಹೇಳುವವರು ಇದ್ದಾರೆ. ಆಗಿರಲಿಲ್ಲ, ಆದ್ದರಿಂದ ರಾಹುಲ್ ಗಾಂಧಿ ಬೇಜಾರಾಗಿದೆ, ಆ ಕಾರಣಕ್ಕೆ ರಾಹುಲ್ ಗಾಂಧಿ ಡಿ.ಕೆ. ಅವ್ರು ನೋಡ್ತಾ ಇಲ್ಲ, ಈ ರೀತಿ ವಾದವನ್ನು ಮಂಡಿಸುವ ಒಂದಿಷ್ಟು ಜನ ಇದ್ದಾರೆ ಸೀನಿಯರ್. ಯಾಕೆ ಡಿ.ಕೆ. ಬಾಯಿ ಮುಚ್ಚಿಸ್ತಾ ಇಲ್ಲ? ಯಾಕೆ ಹಂಗಾದ್ರೆ? ಯಾಕೆ ಹೈಕಮಾಂಡ್ ಈ ರೀತಿ ವಿಚಾರ ಇಲ್ಲ? ಯೂಶುವಲಿ ಯಾಕೆ ಡಿ.ಕೆ. ಅವರಿಗೆ ಒಂದು ಬಹಿರಂಗವಾಗಿ ಮಾಡಲ್ಲ? ಹಂಗೆ ಯಾಕೆ ಹೇಳ್ತೀನಿ ನಿಮಗೆ, ನಾನು ಗಮನಿಸಿದ ಹಾಗೆ ಕಳೆದ 2 ದಶಕಗಳಿಂದ ಎಲ್ಲಿ ಚುನಾವಣೆ ಆದರೂ ಸಂಪನ್ಮೂಲರ ವ್ಯವಸ್ಥೆ ಮಾಡೋರು ಡಿ.ಕೆ. ಅಂದರೆ ಡಿ.ಕೆ. ಅವರ ಹಣದ ಒಂದು ಋಣ ಇದೆಯಲ್ಲ, ಅದು ಕಾಂಗ್ರೆಸ್ ಹೈಕಮಾಂಡ್ ಮೇಲಿದೆ. ಕಾಂಗ್ರೆಸ್ ಬಹಳ ಕಷ್ಟದಲ್ಲಿದ್ದಂಥ ಸಂದರ್ಭದಲ್ಲಿ ಆ ಕಾರಣಕ್ಕಾಗಿ. ಹಾಗಾದ್ರೆ ನೀವು ಹೇಳೋ ಪ್ರಕಾರ ಕಷ್ಟದಲ್ಲಿದ್ರೆ ಡಿ.ಕೆ. ಬೇಕು, ಅಧಿಕಾರ ಅನುಭವಿಸಲಿಕ್ಕೆ ಬೇರೆಯವ್ರು. ಅದು ಹಂಗೆ ಹೇಳೋಕ್ಕಾಗಲ್ಲ, ರಾಜಕಾರಣ ಹಂಗೆ ಹೇಳೋಕ್ಕಾಗಲ್ಲ. ಯಾಕಾಗಲ್ಲ ಅಂದರೆ ಡಿ.ಕೆ. ಈಸ್ ಎನ್ ಆರ್ಗನೈಸಿಂಗ್ ಇದು ಕೆಪ್ಯಾಬಿಲಿಟಿ ಇರುವಂಥ ವ್ಯಕ್ತಿ, ಅನುಮಾನ ಇಲ್ಲ ಅವರು. ಆದರೆ ನೀವು ಚುನಾವಣೆಯ ದೃಷ್ಟಿಯಿಂದ ನೋಡಿದರೆ ಎಲ್ಲ ಜನ ಸಮುದಾಯಗಳನ್ನು ಹಿಡಿದಿಡುವ ಶಕ್ತಿ ಅವ್ರಿಗಿದೆಯಾ ಇಲ್ವಾ? ವೆದರ್ ಡಿ.ಕೆ. ಈಸ್ ಎ ಒಕ್ಕಲಿಗ ಲೀಡರ್ ಆರ್ ಈಸ್ ಅ ಮಾಸ್ ಲೀಡರ್. ನೀವು ರಾಜಕಾರಣದಲ್ಲಿ ಒಂದು ತೀರ್ಮಾನ ತೆಗೆದುಕೋಬೇಕಾದ್ರೆ, ಒಂದು ಪರಿಣಾಮ ನೋಡಬೇಕಾದ್ರೆ, ಸಿದ್ದರಾಮಯ್ಯ ಇಸ್ ಅ ಮಾಸ್ ಲೀಡರ್. ಅವರ ಕಾಂಬಿನೇಷನ್, ಅಹಿಂದ ಕಾಂಬಿನೇಷನ್ ಇದೆಯಲ್ಲ, ಆ ಹಿಂದ ಕಾಂಬಿನೇಷನ್ ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾಂಬಿನೇಷನ್ ಕೂಡ ಆಗಿದೆ. ಅಪ್ಪರ್ ಕಾಸ್ಟ್ ವೋಟ್ ಬರಲ್ಲ. ಸೊ ಇದ್ರ ಪರಿಣಾಮ ಏನು ಅನ್ನೋದು ಕಾಂಗ್ರೆಸ್ ಯೋಚನೆ. ಅಂದರೆ ಇಷ್ಟ ಕಾಂಗ್ರೆಸ್ ಹೈಕಮಾಂಡ್ ಏನಂದರೆ, ನಮ್ಗೆ ಏನು ಬೇಕು ಸಂಪನ್ಮೂಲ ಕೇಳಿದಾಗ ನೀನು ಕೊಡಪ್ಪ, ನಾನು ಬೇಕಾದಾಗ ನಾನು ಕೇಳ್ತೀನಿ, ಆವಾಗ ನಾನು ಮಾತಾಡ್ತೀನಿ, ನೀನೇನಾದರೂ ಇದ್ರೆ ನಂತರ ತರಬೇಡ, ನಾನು ಮಾತಾಡಲ್ಲ. ರಾಜಕಾರಣ ಹಂಗೆ ನಡೆಯೋದಿಲ್ಲ ಹೇಮಂತ್. ರಾಜಕಾರಣದಲ್ಲಿ ಇದೆಯಲ್ಲ, ಯಾವ ವ್ಯಕ್ತಿ ಹೇಗೆ ಯೂಸ್ ಆಗ್ತಾನೆ ಅಂದ್ರೆ ಯೂಸ್ ಅಂಡ್ ಥ್ರೋ ಅನ್ನೋ ಥರ ಆಯಿತು ಡಿ.ಕೆ. ಶಿವಕುಮಾರ್ ಕತೆ. ಡಿ.ಕೆ. ಶಿವಕುಮಾರ್ ಮಾತಲ್ಲ, ಕರ್ನಾಟಕದ ರಾಜಕಾರಣದಲ್ಲಿ ಎಷ್ಟೋ ಜನರು ಯೂಸ್ ಆ್ಯಂಡ್ ಥ್ರೋ ಆಗಿದೆ. ಯೂಸ್ ಆ್ಯಂಡ್ ಥ್ರೋ ಈಸ್ ಅ ಪಾರ್ಟ್ ಆಫ್ ಅ ಪಾಲಿಟಿಕ್ಸ್, ನಡೀತಾನೆ ಇರುತ್ತೆ ಅಲ್ಲಿ. ಅದಕ್ಕೆ ಎಮೋಷ್ನಲ್ ಆಗಿ ನಾವು ಅವರು ಎಮೋಷ್ನಲ್ ಆಗಿ ತಗೋಬೇಕಷ್ಟೆ, ಉಳಿದದನ್ನು ಎಮೋಷ್ನಲ್ ಆಗಿ ತಗೊಳಕ್ಕೆ ಸಾಧ್ಯ ಅಲ್ಲ. ಅದ್ರ ಜೊತೆ ಇಡೀ ವಾತಾವರಣ ಹಾಳಾಗ್ತಾ ಇರುವುದು ಈ ಇಬ್ಬರು ನಾಯಕರ ಯಾರು ಫಾಲೋವರ್ಸ್ ಇದ್ದಾರೆ, ಬಾಲಂಗೋಚಿಗಳಿದ್ದಾರೆ. ಅಲ್ಲ, ನೀವು ಬಾಲಂಗೋಚಿಗಳು ಆಮೇಲೆ ಆಯಿತು. ಈಗ ನೋಡಿ, ಈ ಅಧಿಕಾರ ಹಸ್ತಾಂತರ ಅನ್ನೋ ಬೆಂಕಿಗೆ ತುಪ್ಪ ಸುರಿತಿರೋದೇ ಸಿದ್ದರಾಮಯ್ಯನವ್ರ ಮಗ. ಅದೇನೆ, ದಟ್ ಇಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಅದು ಅವ್ರು ಮಾತ್ರ ಅಲ್ಲ, ಇವ್ರ ಜೊತೆ ಇರೋರು ಫಸ್ಟ್ ಟೈಮ್ ಗೆದ್ದಿದ್ದಾರೆ. ಅವ್ರು ಯಾರೋ ಶಿವಗಂಗಾ,
ಬಸವರಾಜ್ ಶಿವಗಂಗಾ, ಈ ರಾಮನಗರದ ಇಕ್ಬಾಲ್ ಹುಸೇನು, ಈ ರೀತಿ ಜನಗಳೇನಿರ್ತಾರೆ, ಪ್ಲೇಯರ್ಸ್ ಏನಿದ್ದಾರೆ, ಅಂದ್ರೆ ಡಿ ಕೆ ದೇ ಶಿವಕುಮಾರ್ ಆರ್ ಸ್ಪಾಯಿಲಿಂಗ್ ಅಂತ. ಅಲ್ಲ, ಇಬ್ಬರ ಕಡೆನೂ ಇದ್ದಾರೆ. ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ಬಯಸ್ತಿದ್ದಾರೆ. ಹೈಕಮಾಂಡ್ಗೆ ಯಾರ ಹತ್ರ ಹೇಳಿಸ್ಬೇಕಾಗಾದ್ರೆ, ಯಾರಾದ್ರೂ ಹಿರಿಯ ನಾಯಕರು ಅಂತವ್ರನ್ನ ಹೋಗಿ ಹೇಳಿಸ್ಬೇಕಿತ್ತು. ಅದನ್ನ ಬಿಟ್ಟು ಯಾಕೆ ಅವ್ರಿಗೆ ಎಲ್ಲಿ ಫೇಲ್ ಆಗ್ತಿದ್ದಾರೆ ಅಂದರೆ, ಯಾವ ವ್ಯಕ್ತಿ ಮಾತಾಡ್ತಾನೆ ಅನ್ನೋದಿದೆಯಲ್ಲ, ಅದರ ಮೇಲೆ ಮುಂದಿನ ರಾಜಕೀಯ ಮೂಗಳು ತೀರ್ಮಾನ ಆಗ್ತಾ ಹೋಗ್ತದೆ. ಅಂದರೆ ಸಣ್ಣ ಪುಟ್ಟ ಅವ್ರು ಹೇಳಿದ್ರೆ ನೋಬಡಿ ವಿಲ್ ಟೇಕ್ ಇಟ್ ಸೀರಿಯಸ್ಲಿ. ಅದೇ ಸೀರಿಯಸ್ ಆಗಿದೆ. ಡಿ ಕೆ ಅವರು ಇನ್ನೂ ಸೀನಿಯರ್ ಆದವ್ರನ್ನ ಇಟ್ಕೊಂಡಿದ್ರೆ, ಈ ಸತೀಶ್ ಜಾರಕಿಹೊಳಿ ಅಂತಾರೆ ಅಡ್ಜಸ್ಟ್ ಮಾಡ್ಕೊಂಡಿದ್ದಾರೆ, ಅಂಥವ್ರು ಇರ್ಬೋದು, ಇನ್ನೊಬ್ರು ಇರ್ಬೋದು. ಆವಾಗಿನ ಪರಿಣಾಮ ಬೇರೆ. ಅದ್ರ ಜೊತೆಗೆ ಸಿದ್ದರಾಮಯ್ಯ ಆ ಮಗನನ್ನು ಈ ರೀತಿ ಮಾತನಾಡೋಕೆ ಬಿಡ್ಕೋಬೋದು ಕಾಂಗ್ರೆಸ್ ದೃಷ್ಟಿಯಿಂದ. ನನಗೇನಾಗಬೇಕಲ್ಲ ವೈಯಕ್ತಿಕವಾಗಿ. ಅಲ್ಲ, ಈಗ ಒಂದು ನಿಮಿಷ. ಈಗ ನೋಡಿ, ಕರ್ನಾಟಕದ 3 ಜನ ಮಾಸ್ ಲೀಡರ್ಸ್, BS ಯಡಿಯೂರಪ್ಪನವರು ಅಂತಾರೆ, HD ದೇವೇಗೌಡರು ಅಂತಾರೆ, ಸಿದ್ದರಾಮಯ್ಯನವರು, 3 ಜನ ಕರ್ನಾಟಕದಲ್ಲಿ ಒಂದು ರೀತಿ ಆ ಜೀರೋದಿಂದ ಹೀರೋ ಆದಂಥವ್ರು 3 ಜನ. ಯಡಿಯೂರಪ್ಪನವರು ಮಗನಿಂದನೇ ಕೆಟ್ಟರು ಅನ್ನೋ ಥರದ ಮಾತು, ದೇವೇಗೌಡರಿಗೆ ಧೃತರಾಷ್ಟ್ರ ಪ್ರೇಮ ಪುತ್ರ ಪ್ರೇಮ ಅನ್ನೋಂಥದ್ದು. ಈಗ ಸಿದ್ದರಾಮಯ್ಯನವರು ಆ ಲಿಸ್ಟಿಗೆ ಸೇರ್ತಿದ್ದಾರೆ. ಹೌದು, ಅದು ಯಾಕೆಂದರೆ ಸಿದ್ದರಾಮಯ್ಯ ಈ ಅಪ್ಪ ಮಗನ ರಾಜಕಾರಣ ಅಂತ ಹೇಳ್ತಾನೆ ವಿರೋಧಿಸ್ತಾ ಬಂದವರು JDS ಕೂಡ. ಈ ಸಂದರ್ಭದಲ್ಲಿ ಒಂದು ಪೊಲಿಟಿಕಲ್ ಮ್ಯಾಚ್ಯೂರಿಟಿ ಇದೆಯಲ್ಲ, ಯತೀಂದ್ರ ಅವರಿಗೆ ಪೊಲಿಟಿಕಲ್ ಮ್ಯಾಚ್ಯೂರಿಟಿ ಇದೆ ಅಂತ ನನಗನ್ಸಲ್ಲ. ಸೊ ಇಂಥ ಸಿಚುವೇಶನಲ್ಲಿ ಬುದ್ಧಿ ಹೇಳಬೇಕು. ಈಗ ನೋಡಿ, ಈ ಕಳೆದ 1-2 ತಿಂಗಳಿಂದ ಈ ಅಧಿಕಾರ ಹಂಚಿಕೆಯ ಪ್ರಶ್ನೆ ಇದೆಯಲ್ಲ, ಅದು ನೇಪಥ್ಯಕ್ಕೆ ಸರಿದಿತ್ತು, ರೈಟ್? ಸೊ ಬೇರೆ ವಿಚಾರಗಳ ಚರ್ಚೆ ಶುರುವಾಗಿತ್ತು. ಸಿದ್ದರಾಮಯ್ಯನವ್ರ ಬಜೆಟ್ ಅಲ್ಲ, ಅದೇನಾಗಿತ್ತು ಅಂದ್ರೆ, ಇವರು ಅಧಿಕಾರ ಹಸ್ತಾಂತರ ಅನ್ನೋ ನೋವಿಗೆ ಪೇನ್ ಕಿಲ್ಲರ್ ತಗೊಂಡಿದ್ರು ಇವರಿಬ್ರು. ನಾನು ಬ್ರೇಕ್ಫಾಸ್ಟ್ ಮಾಡೋಣ, ನೀನ್ ಬ್ರೇಕ್ಫಾಸ್ಟ್ ಮಾಡೋಣ, ನಾವಿಬ್ರು ಜೋಡೆತ್ಗಳು ಹಂಗೆ ಹಿಂಗಂತ ಪೇನ್ ಕಿಲ್ಲರ್ ವ್ಯಾಲಿಡಿಟಿ ಮುಗೀತಿ. ಅಲ್ಲ, ಅದು ಹೈಕಮಾಂಡ್ ಅದು ಅಲ್ಲ. ಅದು ಏನು ತೋರಿಸ್ತಾ ಇತ್ತು ಅಂದರೆ, ಹೈಕಮಾಂಡ್, ನೀವು ಖರ್ಗೆಯವರ ಹೇಳಿಕೆಯನ್ನು ಗಮನಿಸಿ, ನೀವಿಬ್ಬರೇ ಬಗೆಹರಿಸಿಕೊಳ್ಳಿ. ಹೌದು, ನೀವಿಬ್ಬರೇ ಬಗೆಹರಿಸಿಕೊಳ್ಳಿ ಅನ್ನುವ ಮಾತಿನ ಅರ್ಥ ಏನು? ವಿ ಡೋಂಟ್ ವಾಂಟ್ ಟು ಇಂಟರ್ಫಿಯರ್, ನಾವು ಮಧ್ಯಪ್ರವೇಶ ಮಾಡುವುದಿಲ್ಲ, ನಿಮ್ಮ ಹಣೆ ಬರ ಇದು ಅಂದರೆ ಕಾಂಗ್ರೆಸ್ ಹೈಕಮಾಂಡ್ ಕೈ ತೊಳ್ಕೊಂಡಿದೆ. ಯಾಕೆಂದರೆ ಅವರು ಸಿದ್ದರಾಮಯ್ಯನವ್ರು ರಿಮೂವ್ ಮಾಡುವ ಸ್ಥಿತಿಯೂ ಇಲ್ಲ, ಹಾಗಂತ DKಗೆ ನಿಮ್ಗೆ ಅಧಿಕಾರ ಕೊಡೋಕ್ಕಾಗಲ್ಲ ಅಂತ ಹೇಳುವ ಸ್ಥಿತಿಯೂ ಇಲ್ಲ. ಬಿಕಾಸ್ ಋಣ. ಹೌದು, ಈಗ ಋಣ ಮತ್ತು ನಾನು ಹೀಗೆ ಹೇಳ್ತೀನಿ, ಒಂದು ಕಡೆ ಒಬ್ಬ ಮಾಸ್ ಲೀಡರ ಜನಪ್ರಿಯತೆ, ಇನ್ನೊಂದು ಕಡೆ ಋಣ. ಅದರ ಜೊತೆಗೆ ಬಹಳ ಸಮಸ್ಯೆ ಆಗೋದೇನು ಅಂದರೆ, DK ಶಿವಕುಮಾರ್ ಅವರ ಸಾಫ್ಟ್ ಹಿಂದುತ್ವ. ಕಾಂಗ್ರೆಸ್ಸಿಗಿರುವ ಭಯ ಅಂದರೆ, DK ಶಿವಕುಮಾರನ್ನು ಮುಖ್ಯಮಂತ್ರಿ ಮಾಡಿದರೆ 14% ಇಷ್ಟಿರುವ ಮುಸ್ಲಿಮರು ಯಾವ ರೀತಿ ರಿಯಾಕ್ಟ್ ಮಾಡ್ಬೋದು? ಹಿಂದುಳಿದ ಏನಿಲ್ಲ, ಸಾಫ್ಟ್ ಏನಿಲ್ಲ. ಈಗ ನಿನ್ನೆ ಮತ್ತೆ ಯಾರು ರಾಘವೇಶ್ವರ ಶ್ರೀಗಳನ್ನ ಭೇಟಿಯಾಗಿದ್ದಾರೆ. ಅಲ್ಲಲ್ಲ, ರಾಘವೇಶ್ವರ ಶ್ರೀಗಳು ಒಂದ್ ಕಡೆ, ವೀರೇಂದ್ರ ಹೆಗ್ಗಡೆ ಅವರು ಒಂದ್ ಕಡೆ, ಆಮೇಲೆ ಸದ್ಗುರು, ಅಮಿತ್ ಶಾ, BL ಸಂತೋಷ್, ಇನ್ಯಾರನ್ನ ಮೀಟ್ ಆಗ್ಬೇಕು? ಸಾಫ್ಟ್ ಅಲ್ಲ ಇದು. ಇದೇನಿದೆ, ಇದು ಸಾಫ್ಟ್. DK ಶಿವಕುಮಾರ್ ಅವರಿಗೆ ಯಾರು ಅಡ್ವೈಸರ್ ಇಟ್ಕೊಂಡಿದ್ದಾರೆ ಗೊತ್ತಿಲ್ಲ ಅವರಿಗೆ. ಅವರು ಈ ಮೂಗಳೇನಿವೆ ಇದನ್ನ ಅವರು ಒಂದು ಬೆದರಿಕೆಯ ತಂತ್ರವಾಗಿ ಬಳಸ್ತಾನೆ. ಅಲ್ಲ, ಅವರೊಬ್ಬರು ಹಿಂದೂ ಆಗಿ, ಅವರೊಬ್ಬ ಹಿಂದೂ ಆಗಿ ಹಿಂದೂ ಸ್ವಾಮೀಜಿಗಳನ್ನು ಭೇಟಿಯಾಗೋದ್ರಲ್ಲಿ ತಪ್ಪೇನಿದೆ? ಅಲ್ಲ, ನೀವು ಒಬ್ಬ ರಾಜಕಾರಣಿ ಆದವನು ಕೇವಲ ಹಿಂದೂನೋ ಮುಸ್ಲಿಮ್ನೋ ಬ್ಯಾಕ್ವರ್ಡ್ ಕ್ಲಾಸ್ ಏನೊಂದಾಗಿರಲ್ಲ. ಇಫ್ ಹೀ ಸೇ ಐ ಆಮ್ ಹಿಂದೂ, ದಟ್ ಮೀನ್ಸ್ ಹಿ ಇಸ್ ನಾಟ್ ಮುಸ್ಲಿಮ್, ಹಿ ಇಸ್ ನಾಟ್ ಕ್ರಿಶ್ಚಿಯನ್, ಹಿ ಇಸ್ ನಾಟ್ ಬ್ಯಾಕ್ವರ್ಡ್ ಕ್ಲಾಸ್, ಐ ಆಮ್ ಎ ಹಿಂದೂ. ತಕ್ಷಣ ಹಣಪಟ್ಟಿ ಬರೋದೇನಿದೆ ಅಂದರೆ, ರಿಲಿಜನ್ ಇರುತ್ತಲ್ಲ, ಅದು 2-edged sword ಆಗಿ ಕೆಲಸ ಮಾಡ್ತಾರೆ. ನಾವೆಲ್ಲ ಒಂದು ಅಂದರೆ ನೀವು ಅಲ್ಲ ಒಂದು ಅಲ್ಲ ಅಲ್ಲ. ಬಟ್ ನಂಗೊಂದು ಸೋಜಿಗ ಆಶ್ಚರ್ಯ ಆಗೋದೇನಂದ್ರೆ, ನೀವು ಕ್ರಿಶ್ಚಿಯನ್ರ ಪರವಾಗಿ ಮಾತಾಡಿದ್ರೆ ನೀವು ಜಾತ್ಯತೀತರು ಅಂತಾರೆ, ನೀವು ಮುಸ್ಲಿಮ್ರ ಪರವಾಗಿ ಮಾತಾಡಿದ್ರೆ ನೀವು ಜಾತ್ಯತೀತರು ಅಂತಾರೆ, ಅಲ್ಪಸಂಖ್ಯಾತರ ಪರವಾಗಿ ಮಾತಾಡಿದ್ರೆ ಜಾತ್ಯತೀತರು ಅಂತಾರೆ. ಆದ್ರೆ ಹಿಂದೂಗಳ ಪರವಾಗಿ ಮಾತಾಡಿದ್ರೆ ಕೋಮುವಾದಿಗಳಂತ. ಯಾವ ರೀತಿ ಇದು? ಇದೇ ರೀತಿ ಹೇಳ್ತೀನಿ ನಿಮಗೆ. ನಿಮ್ಮ ಮನೆಯಲ್ಲಿ ಅಥವಾ ನನ್ನ ಮನೆಯಲ್ಲಿ ನನಗೆ 2 ಜನ 3 ಜನ ಮಕ್ಕಳಿದ್ದಾರೆ ಅಂತ ಇರ್ಬೋದು. ಅದರಲ್ಲಿ 1-2 ಮಗು ಅಂಗವಿಕಲರಾಗಿರುತ್ತೆ. ನಾನು ನನ್ನ ಅಂಗವಿಕಲ ಮಗುವಿಗೆ ಸಪೋರ್ಟ್ ಮಾಡಿದರೆ, ನೀವು ಎಲ್ಲ ಅಂಗಗಳು ಸರಿಯಾಗಿರುವಂಥ ಮಗು ಅದನ್ನ ವಿರೋಧ ಮಾಡಿದರೆ ಅದಕ್ಕೆ ಏನು ಹೇಳ್ತೀರಿ? ಸೊ ಸಮಾಜದಲ್ಲಿ ಅಲ್ಪಸಂಖ್ಯಾತರು ಅಂದರೆ ಒಂದು ಅಂಗವಿಕಲ ಮಗು ಇದ್ದ ಹಾಗೆ. ಅಂದರೆ ಬಹುಸಂಖ್ಯಾತ ಏನಿರುತ್ತೆ, ಈ ಬಹುಸಂಖ್ಯಾತರ ಭಯ ಎಲ್ಲಿ ತಗೊಳ್ಳಿ ನೀವು. ಅಲ್ಪಸಂಖ್ಯಾತರಿದೆ, ಇಂಡಿಯಾದಲ್ಲಿ ತಗೊಂಡಿದ್ರೆ ಮುಸ್ಲಿಮರಿಗೆ ಕ್ರಿಶ್ಚಿಯನ್ರಿಗೆ ಆ ಭಯ ಇರುತ್ತೆ, ಪಾಕಿಸ್ತಾನದಲ್ಲಿ ಹಿಂದೂಗಳಿಗೆ ಆ ಭಯ ಇರುತ್ತೆ, ಬಾಂಗ್ಲಾದೇಶದಲ್ಲಿ ಹಿಂದೂಗಳಿಗೆ ಭಯ ಇರುತ್ತೆ. ಅಂದರೆ ಅಲ್ಪಸಂಖ್ಯಾತರಾದವರು ಏನಿರ್ತಾರೆ ಅವರಿಗೆ ಬಹುಸಂಖ್ಯಾತರ ಒಂದು ಭಯ ಇರುತ್ತೆ. ಅದರ ಸಂರಕ್ಷಣೆ ಮಾಡುವುದು ಪ್ರಭುತ್ವದ ಕೆಲಸ ಆಗಿರುತ್ತೆ. ಪ್ರಭುತ್ವ ಇಟ್ ಶುಡ್ ನಾಟ್ ಬಿ ಪಾರ್ಟಿಸಾನ್.
ಪ್ರಭುತ್ವ ಪಾರ್ಟಿಸಾನ್ ಆಯಿತು ಅಂತಂದರೆ ಅವರು ಇಡೀ ಅಸಮಾಜವಾದ ಇನ್ಕ್ಲೂಸಿವ್ ಅಂತೀವಿ ನಾವು. ಆ ಇನ್ಕ್ಲೂಸಿವ್ ಆದದ್ದನ್ನು ಮರೆತು ಅವರು ನಾವೆಲ್ಲ ಹಿಂದೂ ಅಂದ ತಕ್ಷಣ ಇಡೀ ಪ್ರಜಾಪ್ರಭುತ್ವ ಅನ್ನುವ ಕಲ್ಪನೆಯ ಸೌಧ ಕುಸಿಯುತ್ತೆ. ದಟ್ ಈಸ್ ದ ಅದರಿಂದ ಡಿ ಕೆ ಶುಡ್ ಅವರು ಮಾಡ್ತಾ ಇರೋ ತಪ್ಪೇನು ಅಂದರೆ ಇದನ್ನು ಬೆದರಿಕೆಯ ಅಂಶವಾಗಿ ಬಳಸ್ತಾ ಇರ್ಬೋದು. ಆದರೆ ಕಾಂಗ್ರೆಸ್ ಏನೋ ಮೆಸೇಜ್ ಕೊಡ್ತಿದ್ದಾರೆ ಅಂತ ಮೆಸೇಜ್ ಕೊಡ್ತಿದ್ದಾರೆ. ಆದರೆ ಆ ಮೆಸೇಜನ್ನು ಕಾಂಗ್ರೆಸ್ನ ಯುವರಾಜನೋ ಮಹಾರಾಜರಾದಂಥ ರಾಹುಲ್ ಗಾಂಧಿ ಯಾಕೆ ಸ್ವೀಕಾರ ಮಾಡ್ತಾರೆ? ಯಾಕಂದರೆ ಅವ್ರು ಪೊಲಿಟಿಕ್ಸಿಗೆ ನಿಂತಿರೋದು ಅಹಿಂದ ಪಾಲಿಟಿಕ್ಸ್ ಅಲ್ಲ. ಈಗ ಒಂದು ಪ್ರಮುಖವಾದ ಪ್ರಶ್ನೆಗೆ ಬಂದ್ಬಿಡ್ತೀನಿ. ಅಧಿಕಾರ ಹಸ್ತಾಂತರ ಅಂತ ಮನಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಇದೆಯಾ ಅನ್ನೋಂಥದ್ದು ಮೊದಲನೇದು. ಕಾಂಗ್ರೆಸ್ ಹೈಕಮಾಂಡ್ ಆ ಮನಸ್ಥಿತಿಯಲ್ಲಿ ಇದ್ರೂ ಕೂಡ ಸಿದ್ದರಾಮಯ್ಯನವರು ಬಿಟ್ಕೊಡ್ತಾರಾ ಅನ್ನುವಂಥದ್ದು ಸೆಕೆಂಡ್. ಒಂದು ವೇಳೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗೆ ಇಳಿದ ಮೇಲೆ ಅವರು ಡಿ ಕೆ ಶಿವಕುಮಾರೇ ಮುಖ್ಯಮಂತ್ರಿ ಆಗಲಿ ಅಂತ ಸಪೋರ್ಟ್ ಮಾಡ್ತಾರಾ ಅನ್ನುವಂಥದ್ದು. ಈ ಮೂರು ಪ್ರಶ್ನೆಗಳು ಇದ್ದಾಗ ಯಾವ ರೀತಿ ವ್ಯಾಖ್ಯಾನ ಮಾಡ್ತೀರಾ? ಒಂದು ರಾಜಕಾರಣ ಇದೆಯಲ್ಲ, ಅದು ಆಯಾ ಕಾಲದ ಜೊತೆ ಅದು ಮುಖಾಮುಖಿಯಾಗ್ತಾ ಸಂವಹನ ನಡೆಸ್ತಾ ಇರುತ್ತೆ. ನಾಳಿದ ರಾಜಕಾರಣವನ್ನು ಇವತ್ತೇ ತೀರ್ಮಾನ ಮಾಡೋಕ್ಕಾಗಲ್ಲ. ದಟ್ ಈಸ್ ಇಟ್ಸ್ ರಾಜಕಾರಣ ಅನ್ನೋದೇ ವರ್ತಮಾನ, ಅದು ಭೂತಕಾಲವೂ ಅಲ್ಲ ಭವಿಷ್ಯವೂ ಅಲ್ಲ. ರಾಜಕಾರಣದಲ್ಲಿ ಭೂತಕಾಲ ಇಟ್ಕೊಂಡ್ರೆ ಸತ್ತ ಅವನು, ಭವಿಷ್ಯದ ಬಗ್ಗೆ ಆಲೋಚನೆ ಮಾಡೋಕ್ಕಾಗಲ್ಲ. ಆ ವರ್ತಮಾನಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅನ್ನೋದು ರಾಜಕಾರಣ. ಕಾಂಗ್ರೆಸ್ ಹೈಕಮಾಂಡಿಗಿರುವ ಸಮಸ್ಯೆ ಅದು. ಅಂದರೆ ಈಗ ಡಿ ಕೆ ಶಿವಕುಮಾರ್ ಅವರಿಗೆ ನೀವು ಮುಖ್ಯಮಂತ್ರಿ ಮಾಡಿದರೆ, ಒಂದು ಇಡೀ ಇಂಡಿಯಾದಲ್ಲಿ ಕಾಂಗ್ರೆಸ್ನ ಏಕಮೇವ ಹಿಂದುಳಿದ ನಾಯಕರನ್ನು ತೆಗೆದ್ರು ಅನ್ನುವ ಒಂದು ಪ್ರಚಾರ ಆಗುತ್ತೆ. ಅದು ಬಿ ಜೆ ಪಿ ವಿಲ್ ಯೂಸ್ ಇಟ್. ಹೌದು. ಸೊ ಅದಿಲ್ಲ ಅಂತಂದರೆ ಈ ಡಿ ಕೆ ಶಿವಕುಮಾರ್ ಎಷ್ಟರ ಮಟ್ಟಿಗೆ ಪಕ್ಷನಿಷ್ಠರು, ಸಿದ್ದರಾಮಯ್ಯ ಅಷ್ಟರ ಮಟ್ಟಿಗೆ ಪಕ್ಷನಿಷ್ಠರು ಅಂತ ನನಗನ್ನಿಸ್ತಾ ಇಲ್ಲ. ಐ ಡೋಂಟ್ ಥಿಂಕ್ ಸೊ. ಆದ್ದರಿಂದ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಹ್ಯಾಂಡಲ್ ಸಿದ್ದರಾಮಯ್ಯ, ನಾಟ್ ಡಿ ಕೆಯನ್ನು ಬೇರೆ ಬೇರೆ ರೀತಿಯಿಂದ ಹ್ಯಾಂಡಲ್ ಮಾಡ್ಬೋದು ಅವ್ರನ್ನ. ಸೊ ಅವರ ಪಕ್ಷನಿಷ್ಠರು ಅನುಮಾನ ಇಲ್ಲ. ಸಿದ್ದರಾಮಯ್ಯ ಆಗಲ್ಲ. ಸಿದ್ದರಾಮಯ್ಯ ಅಹಿಂದನಿಷ್ಠರು. ಅವರ ಹಿಂದೆ ಒಂದು ಅಹಿಂದ ಶಕ್ತಿ ಇದೆ, ಪವರ್ ಇದೆ. ಆ ಪವರ್ ಇಟ್ಕೊಂಡು ಆ ಮನುಷ್ಯ ಆಟ ಆಡ್ತಾರೆ. ಡಿ ಕೆ ಹಂಗೆ ಮಾಡೋಕ್ಕಾಗಲ್ಲ. ಯಾಕಂದರೆ ಡಿ ಕೆಗೆ ಅವರು ಎಂಥ ಸಂಘಟನಾ ಚತುರ ಆದರೂ ಕೂಡ ಅವರ ಫಾಲೋವಿಂಗ್ ಏನಿದೆ ಒಕ್ಕಲಿಗ ಬೆಲ್ಟ್ನಲ್ಲಿ ಸೀಮಿತ ಆಗಿದೆ. ಅದನ್ನು ಮೀರಿ ಒಬ್ಬ ಜನನಾಯಕನಾಗುವಂಥ ಪ್ರಕ್ರಿಯೆ ಇರುತ್ತಲ್ಲ, ಅದರಲ್ಲಿ ಅವು ಮೂವ್ ಆಗ್ತಿದ್ದಾರೆ ಅಂತ ಅನ್ಸಲ್ಲ. ಎಸ್ ಎಂ ಕೃಷ್ಣ ಅವ್ರ ನಂತರ ಬಿಟ್ಟರೆ, ಎಸ್ ಎಂ ಕೃಷ್ಣ ಅವ್ರ ನಂತರ ಏನಾಗ್ತದೆ, ಒಕ್ಕಲಿಗರು, ಪ್ರಬಲ ಒಕ್ಕಲಿಗರ ನಾಯಕರು ಅನ್ನೋ ಥರದ್ದು. ಈಗ ಡಿ ಕೆ ಶಿವಕುಮಾರ್ ಇದ್ದಾರೆ. ಆದರೂ ಕೂಡ ಈ ಅಧಿಕಾರ ಅಂತ ಬಂದಾಗ ಈ ಮುಖ್ಯವಾಹಿನಿಗೆ ಬರ್ತಾ ಇಲ್ಲ. ಒಕ್ಕಲಿಗರು ಬರ್ತಾ ಇಲ್ಲ, ಲಿಂಗಾಯತರು ಬರ್ತಾ ಇಲ್ಲ. ಇಂಥ ಸಂದಿಗ್ಧ ಸ್ಥಿತಿಯಲ್ಲಿ ಒಂದು ಕಡೆ ದಲಿತರು ಮರೀಚಿಕೆ ಅನ್ನೋ ಥರ ಆಗ್ತಾ ಇದೆ ಮುಖ್ಯಮಂತ್ರಿ ಅನ್ನುವಂಥ ಪಟ್ಟ. ಈ ಸಂದರ್ಭದಲ್ಲಿ ಇಂಥ ಸಂದಿಗ್ಧ ಸ್ಥಿತಿಯನ್ನು ಹೈಕಮಾಂಡ್ ಯಾವ ರೀತಿ ಹ್ಯಾಂಡಲ್ ಮಾಡುತ್ತೆ ಅಂತ ಕೊನೆಯದಾಗಿ ನೀವು? ಒಂದು ರೀತಿ ವಾಸ್ತವ ಅನ್ನೋದಿರುತ್ತಲ್ಲ, ನಿಮಗೆ ಹೇಳ್ತೇನೆ. ರಾಜಕೀಯ ವಾಸ್ತವ ಹೇಗಿರುತ್ತೆ ಅಂದರೆ, ಒಬ್ಬ ಬ್ರಾಹ್ಮಣ ಮುಖ್ಯಮಂತ್ರಿ ಆದರೆ ಉಳಿದೆಲ್ಲ ಸಮುದಾಯದ ಸುಮ್ಮನಿರ್ತಾರೆ. ಒಬ್ಬ ಲಿಂಗಾಯತ ಮುಖ್ಯಮಂತ್ರಿ ಹಾಕೋಣ, ಒಕ್ಕಲಿಗ ಮತ್ತು ಬ್ರಾಹ್ಮಣರ ಸೆಕೆಂಡ್ ಊಟ ಹೊಡೆಯೋಕೆ ಟ್ರೈ ಮಾಡ್ತಾರೆ. ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ನ ಮುಖ್ಯಮಂತ್ರಿ ಆಗ್ತಾನೆ ಅಂದರೆ ಅವ್ರು ಮೂರು ಜನ ಬ್ರಾಹ್ಮಣರು, ಒಕ್ಕಲಿಗರು, ಲಿಂಗಾಯತರು ಸೇರ್ತಾರೆ. ಒಬ್ಬ ದಲಿತ ಆಗ್ತಾನೆ ಅಂದರೆ, ದಲಿತ ಪ್ರಶ್ನೆ ಇದೆಯಲ್ಲ, ಬ್ರಾಹ್ಮಣರು, ಒಕ್ಕಲಿಗರು, ಲಿಂಗಾಯತರು, ಹಿಂದುಳಿದ ವರ್ಗರು, ಹಾಗೇನೆ ದಲಿತರಲ್ಲಿ ಎಡಗೈಯ ಬಲಗೈಯ ಒಂದು ಇಷ್ಟು ಜನ ಸೇರ್ಕತ್ತು ಊಟ ಹೊಡಿತಾರೆ. ಒಬ್ಬ ಅಲ್ಪಸಂಖ್ಯಾತ ಮುಖ್ಯಮಂತ್ರಿ ಆಗಕ್ಕೆ ಹೊರಟ ಅಂದರೆ ಇವತ್ತಿನ ಕಾಲಘಟ್ಟದಲ್ಲಿ ಬ್ರಾಹ್ಮಣರು, ಲಿಂಗಾಯತರು, ಒಕ್ಕಲಿಗರು, ಬ್ಯಾಕ್ವರ್ಡ್ ಕ್ಲಾಸು, ದಲಿತರು ಯಾರು ಒಪ್ಪಲ್ಲ. ಇಂಥ ಹಾರಿಬಲ್ ಆದ ಒಂದು ಸಾಮಾಜಿಕ ಸ್ಥಿತಿಯಲ್ಲಿ ನಾವು ಇವತ್ತು ಬದುಕ್ತಾ ಇದ್ದೀವಿ. ಇಂಥ ಡಿವಿಸಿಯೋ ಆದಂಥ ಪಾಲಿಟಿಕ್ಸ್ ನಡೀತಾ ಇದೆ. ಹೌದು. ಆದ್ದರಿಂದ ಒಕ್ಕಲಿಗರು ಮತ್ತು ಲಿಂಗಾಯತರಿಗೆ ಏನಿದೆ, ಕರ್ನಾಟಕದ ರಾಜಕಾರಣ ನೀವು ತಗೊಳ್ಳಿ, ಸ್ವಾತಂತ್ರ್ಯ ನಂತರ ಅದು ಒಕ್ಕಲಿಗ ಮತ್ತು ಲಿಂಗಾಯತರ ನಡುವಿನ ಅಧಿಕಾರ ಹೋರಾಟದ ಇತಿಹಾಸವೇ ಆಗಿದೆ. ಸೊ ಅರಸು ಬರುವವರೆಗೆ ಅದೇ ಇತ್ತು. ಅರಸು ಬಂದ ಮೇಲೆ ಕರ್ನಾಟಕದ ರಾಜಕಾರಣಕ್ಕೆ ಹೊಸ ರೂಪ ದೊರೀತಾ ಹೋಯಿತು. ಬ್ಯಾಕ್ವರ್ಡ್ ಕ್ಲಾಸ್ದವ್ರು ಬಂದರು, ಇನ್ನೊಂದು ಬಂದರು, ಅಹಿಂದ ಮತಗಳು ಒಂದ್ ಕಡೆ ಸೇರೋ ತರ ಶುರುವಾಯಿತು. ಅವ್ರು ಹಾಕಿರೋ ಬೀಜನ ಇವರು ಬೆಳೆಸಿದ್ರು. ಅದ್ರ ಜೊತೆಗೆ ವೀರಪ್ಪ ಮೊಯ್ಲಿ, ಬಂಗಾರಪ್ಪ ಅವರೆಲ್ಲ ಒಳ್ಳೆ ಕೆಲಸಗಳನ್ನ ಮಾಡಿದ್ರು, ಅವರಿಗೆ ಆ ಕ್ರೆಡಿಟ್ ಸಿಕ್ಕಿಲ್ಲ. ಯಾಕಂದರೆ ಇಡೀ ಆ ಮೀಡಿಯಾ ನಿಯಂತ್ರಣ ಇದ್ದಿದ್ದು ಯಾರ ಹತ್ರ, ನಾನು ಈ ಚರ್ಚೆ ಮಾಡೋಕ್ಕೆ ಹೋಗಲ್ಲ. ಇಸಿ ಇಡೀ ಆ ಮೀಡಿಯಾದ ಒಂದು ನಿಯಂತ್ರಣ ಒಂದು ಕಡೆ ಇತ್ತು, ಇಡೀ ರಾಜಕಾರಣದ ನಿಯಂತ್ರಣ ಒಂದು ಕಡೆ ಇತ್ತು. ಆ ಸಿಚುವೇಶನ್ ಇತ್ತು. ಆದರೆ ಇವತ್ತು ಹಾಗೂ ಉಳಿದಿಲ್ಲ ಅಂತ. ಸೊ ಇಂಥ ಸಿಚುವೇಶನ್ನಲ್ಲಿ ಕಾಂಗ್ರೆಸ್ನಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗುವುದು ಅಷ್ಟು ಸುಲಭ. ಇಟ್ ಈಸ್ ಎ ಡಿಫಿಕಲ್ಟ್ ಥಿಂಗ್. ಎಸ್. ಈಗ ನೋಡಿದ್ರಲ್ಲ ವೀಕ್ಷಕರೇ, ಶಶಿಧರ್ ಭಟ್ರು ಹೇಳೋ ಪ್ರಕಾರ ಸದ್ಯದ ಪರಿಸ್ಥಿತಿಯಲ್ಲಿ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದು ಅಷ್ಟು ಸುಲಭ ಅಲ್ಲ ಅನ್ನುವಂಥದ್ದು. ಹಾಗಾದರೆ ಡಿ ಕೆ ಶಿವಕುಮಾರ್ ನಡೆ ಯಾವ ರೀತಿಯಾಗಿರುತ್ತೆ, ಸಿದ್ದರಾಮಯ್ಯನವರು ಯಾವ ರೀತಿ ತಂತ್ರಗಳನ್ನು ರೂಪಿಸ್ತಾರೆ, ಹೈಕಮಾಂಡ್ ಯಾವ ರೀತಿಯಾದಂತಹ
ಮುನ್ನೆಚ್ಚರಿಕೆನೋ ಅಥವಾ ಕ್ರಮಗಳನ್ನು ಕೈಗೊಳ್ಳುತ್ತೆ? ಎಲ್ಲದಕ್ಕೂ ಕಾಲವೇ ಉತ್ತರ ಹೇಳಬೇಕು. ಇದಾಗಿತ್ತು ವಿಶೇಷ ಪಾಡ್ಕಾಸ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ. ಯಾಕೆ ಡಿ ಕೆ ಬಾಯಿ ಮುಚ್ಚಿಸ್ತಾ ಇಲ್ಲ ಯಾಕೆ ಹಂಗಾದ್ರೆ? ಎಲ್ಲಿ ಚುನಾವಣೆ ಆದರೂ ಸಂಪನ್ಮೂಲನ ವ್ಯವಸ್ಥೆ ಮಾಡೋರು ಡಿ ಕೆ. ಅಂದ್ರೆ ಇದು ಯೂಸ್ ಅಂಡ್ ಥ್ರೋ ಹತ್ರ ಆಯ್ತು ಡಿ ಕೆ ಶಿವಕುಮಾರ್ ಕತೆ. ಈಗ ಡಿ ಕೆ ಶಿವಕುಮಾರ್ ಮಾತಲ್ಲ, ಕರ್ನಾಟಕದ ರಾಜಕಾರಣದಲ್ಲಿ ಎಷ್ಟೋ ಜನರು ಯೂಸ್ ಆ್ಯಂಡ್ ಥ್ರೂ ಆಗಿದೆ. ಸಿದ್ದರಾಮಯ್ಯ ಅಹಿಂದನಿಷ್ಠರು, ಆ ಪವರ್ ಇಟ್ಕೊಂಡು ಆ ಮನುಷ್ಯ ಆಟ ಆಡ್ತಾರೆ. ಸಿದ್ದರಾಮಯ್ಯ ಇಸ್ ಅ ಮಾಸ್ ಲೀಡರು. ಕಾಂಗ್ರೆಸ್ ಹೈಕಮಾಂಡ್ ಏನಂದ್ರೆ ನೀನೇನಾದ್ರೂ ಇದ್ರೆ ನಂತರ ತರಬೇಡ, ನಾನು ಮಾತಾಡಲ್ಲ ಅನ್ನೋ ಥರ. ರಾಜಕಾರಣ ನಡೆಯೋದಿಲ್ಲ ಯಮ್ಮ.